ನಮಸ್ಕಾರ ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅದರ 16ನೇ ತಾರೀಕಿಂದು. ಇಲ್ಲೇನಾಗುತ್ತೆ ಅಂದರೆ ಆದಿ ಆಫೀಸಲ್ಲೆಲ್ಲರೂ ಎಲ್ಲ ಸ್ಟಾಫ್ಸ್ನ ಮೀಟಿಂಗ್ ಅರೇಂಜ್ ಮಾಡಿ ಎಲ್ಲರೂ ಇಮಿಡಿಯೇಟಾಗಿ ಇಲ್ಲಿ ಬರೋಕ್ಕೆ ಹೇಳಿ ಅಂತ ಆದಿ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲರೂ ಬರ್ತಾರೆ, ಎಲ್ಲ ಅಸೆಂಬಲ್ ಆಗಬೇಕು ಅಂತ ಹೇಳ್ತಾರೆ. ಶ್ರೇಷ್ಠ ಮತ್ತು ಪ್ರಿಯಾ ಮತ್ತು ಎಲ್ಲರೂ ಬರ್ತಾರೆ. ಭಾಗ್ಯ ಕೂಡ ಬರ್ತಾಳೆ. ಭಾಗ್ಯ ಬಂದು ಏನು ಆದಿಯವರೇ ಇಲ್ಲಿ ಅಂತ ಅಂದ್ಬಿಟ್ಟು ಅಂದಾಗ, ಏನಿಲ್ಲ ಭಾಗ್ಯವರೇ, ಸ್ವಲ್ಪ ಮಾತಾಡೋದಿತ್ತು ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅಂದಾಗ, ಹೌದಾ ಸರಿ ಹೇಳಿ ಅಂತ ಅಂದ್ಬಿಟ್ಟು ಅಂತಾರೆ. ಏನಿಲ್ಲ, ಇವಾಗ ನಮ್ಮ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಮತ್ತು ನಮ್ಮ ಕಂಪ್ನಿಗೆ ಫಾರಿನಿಂದ ಒಳ್ಳೆ ರೆಕಗ್ನೈಸರ್ ಸಿಕ್ಕಿದೆ. ಅದರಿಂದ ಫಾರಿನರ್ಸ್ ಎಲ್ಲರೂ ನಮಗೆ ಇನ್ವೆಸ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಅದ್ರ ಸಲುವಾಗಿ ಮೀಟಿಂಗ್ಗೋಸ್ಕರ ನಾನು US ಹೋಗಬೇಕಾಗಿರುತ್ತೆ. ಅದರಿಂದ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ಬರುತ್ತೆ. ಅದರಿಂದ ನಾನು ಇದನ್ನೆಲ್ಲ ನಿಮ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕರೆದೆ ಅಂತ ಅಂದಾಗ, ಹೌದಾ ಕಂಗ್ರ್ಯಾಚುಲೇಷನ್ಸ್ ಅಂದ್ಬಿಟ್ಟು ಎಲ್ಲರೂ ಕಂಗ್ರ್ಯಾಟ್ಸ್ ಹೇಳ್ತಾರೆ. ಭಾಗ್ಯ ಕಂಗ್ರ್ಯಾಚುಲೇಷನ್ಸ್ ಆದಿ ಅಂತ ಹೇಳ್ಬಿಟ್ಟು ಹ್ಯಾಂಡ್ ಶೇಕ್ ಕೊಡೋಕೆ ಹೋಗಿದಾಗ ಅದೇ ಹ್ಯಾಂಡ್ ಶೇಕ್ ತೊಗೊಳ್ಳಲ್ಲ. ಅವಾಗ ಭಾಗ್ಯವರೇ ಅದು ಫೈಲ್ಸ್ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಫೈಲ್ಸ್ ತೊಗೊಬನ್ನಿ, ಇದು ಕಂಪ್ನಿದು ಸ್ವಲ್ಪ ಫೈಲ್ಸ್ ಎಲ್ಲ ರೆಡಿ ಮಾಡೋಕ್ಕೆ ಹೇಳಿದ್ನಲ್ಲ, ಅದು ತೊಗೊಬನ್ನಿ ಅಂತಂದಾಗ ಸರಿ ಅಂದ್ಬಿಟ್ಟು ಭಾಗ್ಯ ತಗೊಂಡು ಫೈಲ್ ಕೊಡ್ತಾಳೆ ಕೈಗೆ. ಕೊಟ್ಟಿದ ತಕ್ಷಣ ಆದಿ ಕಂಗ್ರ್ಯಾಚುಲೇಷನ್ ಆದಿ ಅಂತ ಮತ್ತೆ ಹ್ಯಾಂಡ್ ಶೇಕ್ ಕೊಡೋಕೆ ಹೋದಾಗ ಆದಿ ಕೈ ಮುಗಿತಾರೆ, ಅವ್ಳಿಗೆ ಹ್ಯಾಂಡ್ ಶೇಕ್ ಕೊಡಲ್ಲ. ಶ್ರೇಷ್ಠ ಇದು ನೋಡ್ತಿರ್ತಾಳೆ, ವಾವ್ ನಾನು ಅಂದ್ಕೊಂಡಂಗೆ ಆಗ್ತಾಯಿದೆ ನಾನು, ಇವಳು ಹೀಗೆ ಆಗಬೇಕು ಅಂತ ಅಂದ್ಬಿಟ್ಟು ಅನ್ಕೊಂತಿರ್ತಾಳೆ. ಸರಿ ಅಂದ್ಬಿಟ್ಟು ಭಾಗ್ಯ ತುಂಬನೇ ಮುಜುಗರ ಆಗುತ್ತೆ. ಇಷ್ಟೆಲ್ಲ ಏನಕ್ಕೆ ಅವಾಯ್ಡ್ ಮಾಡ್ತಿದ್ದಾರೆ ಆದಿ ನಾನೇನು ಮಾಡಿದೆ, ನನಗೆ ಹ್ಯಾಂಡ್ ಶೇಕ್ ಕೊಡೋಕೆ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಭಾಗ್ಯಂಗೆ ತುಂಬ ಬೇಜಾರಾಗುತ್ತೆ. ಸರಿ ಆದಿ ಅಲ್ಲಿಂದ ಸರಿ ನನಗೆ ಹೊಡ್ತೀನಿ, ನಂಗೆ ತುಂಬಾ ತಯಾರು ಮಾಡ್ಕೊಳ್ಳೋದೆಲ್ಲ ಇದೆ ಅಂತ ಅಂದ್ಬಿಟ್ಟು ಓಡ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಶ್ರೇಷ್ಠ ಆದಿ ಬರೋದು ನೋಡ್ಬಿಟ್ಟು ಆದಿಯವರೇ ಹೇಳಿ ಶ್ರೇಷ್ಠ ಅಂದಾಗ, ಅಲ್ಲ ಆದಿಯವರೇ ಇದಕ್ಕೆ ಎಫರ್ಟ್ ಎಲ್ಲ ತುಂಬಾ ತಾಂಡವ ಮಾಡಿರೋದು ಅಂತ ಹೇಳಿದ್ರಲ್ವ. ಹೌದು, ಆಫ್ಕೋರ್ಸ್ ಬ್ರದರಿಂದನೇ ಈ ಪ್ರಾಜೆಕ್ಟ್ ನಮಗೆ ಸಿಕ್ಕಿದ್ದು. ಇದು ತುಂಬ ಡ್ರೀಮ್ ಪ್ರಾಜೆಕ್ಟು. ಬ್ರದರ್ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರಾಜೆಕ್ಟ್ಗೋಸ್ಕರ. ಇನ್ಫ್ಯಾಕ್ಟ್ ಇದರಲ್ಲಿ ನನಗಿನ ಇನ್ವಾಲ್ವ್ಮೆಂಟಿಂದ ಬ್ರದರ್ ಇನ್ವಾಲ್ವ್ಮೆಂಟೇ ತುಂಬಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದಿ. ಮತ್ತು ಹಿಂಗೆಲ್ಲ ಇರ್ಬೇಕಾದ್ರೆ ಇಷ್ಟೊಂದು ಕಷ್ಟಪಟ್ಟಿರೋ ತಾಂಡವನ ಮೇಲೆ US ಮೀಟಿಂಗ್ ತಾಂಡವ್ಗೆ ಕಳಿಸ್ಬೋದಲ್ವ ನೀವು ಅಂದಾಗ, ಹೌದು ನಾನು ಅದೇ ಅಂದ್ಕೊತಿದ್ದೆ, ನನಗೆ ಮನೇಲಿ ತುಂಬಾ ಪ್ರಾಬ್ಲಮ್ಸ್ ಇರೋದ್ರಿಂದ ಯಾರನ್ನಪ್ಪ ಕಳಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಓಕೆ ಬಿಡಿ, ಆಯಿತು ತಾಂಡವನೇ ಕಳಿಸ್ಕೊಡ್ತೀನಿ ಬ್ರದರ್ನೇ ಅಂದಾಗ, ಥ್ಯಾಂಕ್ಸ್ ಆದಿಯವರೇ ಅಂತಂದಾಗ, ಆ ಥರ ಏನಿಲ್ಲ ಶ್ರೇಷ್ಠ ಅವರೇ, ನಾನು ಬ್ರದರ್ನೇ ಕಳಿಸ್ಕೊಡ್ತೀನಿ, ಅವ್ರನ್ನ ಪ್ರಿಪೇರ್ ಆಗೋಕ್ಕೆ ಹೇಳಿ, ಏನಿಲ್ಲ ಅಂದಾಗ ಅವಾಗ ಶ್ರೇಷ್ಠ, ಹೌದು ಕಷ್ಟಪಟ್ಟಿರೋದು ನನ್ನ ಗಂಡ, ಇವರು ಫಾರಿನ್ಗೆ ಹೋಗ್ಬೇಕಂತೆ, ಇವ್ರು ಫಾರಿನ್ಗೆ ಹೋಗ್ದಲ್ಲೇ ಜೊತೆಲಿ ಭಾಗ್ಯನೂ ಕರ್ಕೊಂಡು ಹೋಗ್ತಾರೆ. ಅವಳು ಇಡೀ ಫ್ಯಾಮಿಲಿ ಕರ್ಕೊಂಡೋಗ್ಬಿಟ್ಟು ಒಂದು ಟ್ರಿಪ್ಪೇ ಮಾಡಿಬಿಡ್ತಾಳೆ. ಅವಳು ನೆಮ್ಮದಿಯಾಗಿರೋಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ, ಈ ಟ್ರಿಪ್ಗೆ ನನ್ನ ಗಂಡನೇ ಹೋಗಬೇಕು, ಇದು ಫಾರಿನ್ ನನ್ನ ಗಂಡನೇ ಹೋಗಬೇಕು ಅಂತ ಅಂದ್ಬಿಟ್ಟು ಶ್ರೇಷ್ಠ ಅನ್ಕೊಂತಿರ್ತಾಳೆ. ಆವಾಗ ಆದಿಯವರ ಶ್ರೇಷ್ಠ ಅವ್ರು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಆದಿ ಹೇಳ್ತಾರೆ. ಅವಾಗ ಏನಿಲ್ಲ ಆದಿಯವರೇ, ನಾನು ತಾಂಡವನೇ ಹೋಗೋಕ್ಕೆ ನೀವು ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಅಫ್ಕೋರ್ಸ್ ಆಯಿತು, ನಾನು ಬ್ರದರ್ನೇ ಕಳಿಸ್ಕೊಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ, ನನಗೂ ಇನ್ನೂ ಇನ್ಫ್ಯಾಕ್ಟ್ ಒಳ್ಳೇದೇನೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಓಡ್ತಾರೆ ಆದಿ. ಅವಾಗ ಇವಳು ಶ್ರೇಷ್ಠ, ಇದೇ ನನಗೆ ಬೇಕಾಗಿರೋದು, ನೀವು ಬಾಗಿನಿಂದ ದೂರ ಇರಬೇಕು, ಅವಳನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಬಾರ್ದು. ಇವತ್ತು ಹ್ಯಾಂಡ್ ಶೇಕ್ ಕೊಡೋಕ್ಕೂ ನೀವು ಹಿಂದೆ ಮುಂದೆ ನೋಡಿದ್ರಲ್ವ, ಅವಾಗ ಅವಳ ಮುಖದಲ್ಲಿ ಆಗಿದ್ದು ದುಃಖ ನೋಡಬೇಕಿತ್ತು. ತುಂಬ ಖುಷಿ ಆಯ್ತು ಅದು ನೋಡೋಕೆ ನನಗೆ ಅಂತ ಅನ್ಕೊತಿರ್ತಾಳೆ. ಆಮೇಲೆ ಇಲ್ಲಿ ಈ ಕಡೆ ಏನಾಗುತ್ತೆ, ಹಾಸ್ಪಿಟ್ಲಲ್ಲಿ ಕಿಶನು ಮತ್ತು ಕುಸುಮ, ಧರ್ಮಣ, ಸುನಂದ ಎಲ್ಲ ಕೂತಿರ್ತಾರೆ. ಅಷ್ಟರಲ್ಲಿ ಕಿಶನ್ ತುಂಬಾ ಸುಸ್ತಾಗಿ ಮಲಗಿಬಿಟ್ಟಿರ್ತಾರೆ ಅಲ್ಲೇನೆ. ಆವಾಗ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದು ಹಲೋ ಅಂತಾರೆ. ಅವಾಗ ಎಲ್ಲರೂ ಹೇಳಿ ಅಂತಂದಾಗ, ಏನಿಲ್ಲ ಹೇಗಿದ್ದಾಳೆ ನಮ್ಮ ಪೂಜಾ ಅಂತ ಅಂದ್ಬಿಟ್ಟು ಕುಸುಮಾರ್ ಕೇಳ್ತಾರೆ. ಏನಿಲ್ಲ, ಅವರು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತು ಸಂಜೆ ಅಷ್ಟರಲ್ಲಿ ಅವ್ರನ್ನ ಹುಷಾರಾಗ್ತಾರೆ. ಸ್ವಲ್ಪ ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ನೀವು ಯಾರು ಬೇಜಾರೇನು ಮಾಡ್ಕೊಬೇಡಿ, ಅವರು ಸ್ವಲ್ಪ ಕ್ಯೂರ್ ಆಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂದಾಗ, ಹೌದಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕಿಶನ್ ಹೇಳ್ತಾನೆ ಡಾಕ್ಟ್ರಿಗೆ, ಇದು ನನ್ನ ಕೆಲಸ, ಇದರಲ್ಲಿ ಥ್ಯಾಂಕ್ಸ್ ಹೇಳೋಂಥದ್ದೇನಿದೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಅಲ್ಲಿಂದ ಹೊರಡ್ತಾರೆ. ಆವಾಗ ಕುಸುಮನ ಹೇಳ್ತಾರೆ, ಸುನಂದ ಕುಸುಮ ನೀವು ಮನೆಗೆ ಹೋಗಿ ಕಿಶನ್ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಬನ್ನಿ, ಸ್ನಾನ ಎಲ್ಲ ಮಾಡ್ಕೊಂಡು ನಾವು ಇರ್ತೀವಿ ಅಂದಾಗ, ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಕಿಶನ್ ಹೇಳ್ತಾರೆ. ಅವಾಗ ಕುಸುಮ, ಇಲ್ಲಪ್ಪ ನೀನು ಹೋಗು ನಾವು ಇರ್ತೀವಿ ಅಂತ ಕುಸುಮ ಹೇಳಿದ್ರು ಕೂಡ ಕಿಶನ್ ಒಪ್ಪಲ್ಲ. ಇಲ್ಲ ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ ಅಂತ ಕಿಶನ್ ಅಲ್ಲೇ ಕೂತಿರ್ತಾರೆ. ಪಾಪ ತುಂಬ ಸುಸ್ತಾಗ್ಬಿಟ್ಟು ಅಲ್ಲೇ ಮಲಗಿಬಿಟ್ಟಿರ್ತಾರೆ. ಸರಿ, ಆಮೇಲೆ ಕುಸುಮ ಮತ್ತು ಸುನಂದ ಎಲ್ಲ ಮುಖ ನೋಡ್ಕೊತಿರ್ತಾರೆ. ಧರ್ಮಣ ಕೂಡ ಅಲ್ಲೇ ಕೂತಿರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಆಫೀಸಲ್ಲಿ ಭಾಗ್ಯ ಕೂತಿರ್ತಾಳೆ. ಭಾಗ್ಯ ಕೂತಿರ್ಬೇಕಾದ್ರೆ ಭಾಗ್ಯಂಗೆ ತುಂಬಾ ದುಃಖ ಆಗ್ತಾ ಇರುತ್ತೆ. ಯಾಕೆ ಆದಿಯವರು ನಾನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ಈ ನಡುವೆ, ನಾನು ಹ್ಯಾಂಡ್ ಶೇಕ್ ಕೊಡೋಕೆ ಹೋದರೂ ಹ್ಯಾಂಡ್ ಶೇಕ್ ತೊಗೊಳ್ಳಿಲ್ಲ, ಮತ್ತು ನನ್ನ ಹತ್ರ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ. ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ, ನಾನೇನಾದ್ರು ತಪ್ಪು ಮಾಡಿದ್ದೀನಿ, ಆದಿಯವರು ಈ ಥರ ಮಾಡೋ ಥರ ನಾನೇನಾದ್ರು ತಪ್ಪು ಮಾಡಿದ್ದೀನ, ಇನ್ಫ್ಯಾಕ್ಟ್ ಅವ್ರನ್ನೇನು ಅಂತ ಕೇಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಭಾಗ್ಯ ಫೋನ್ ತೊಗೊಂಡು ಮೆಸೇಜ್ ಮಾಡ್ತಾಳೆ. ಆದಿಯವರೇ ನಾನು ನಿಮ್ಮ ಹತ್ರ ಮಾತಾಡಬೇಕು, ಇವತ್ತು ಸಿಗೋಕ್ಕಾಗತ್ತಾ ಅಂತ. ಆದರೆ ಮೆಸೇಜ್ ಸೆಂಡ್ ಮಾಡೋಕ್ಕೆ ಯೋಚನೆ ಮಾಡ್ತಾಳೆ. ಇಲ್ಲ ಬೇಡ, ಇದನ್ನು ಮೆಸೇಜ್ ಸೆಂಡ್ ಮಾಡೋದು ಬೇಡ, ನಾನು ಈ ಮೆಸೇಜ್ ಕಳಿಸಿದ್ರೆ ಅವ್ರೇನು ಅನ್ಕೋತಾರೋ. ಮತ್ತು ಇನ್ನೊಂದು ಸತಿ ಮೆಸೇಜ್ ಮಾಡ್ತಾಳೆ, ಆದಿಯವರೇ ನನ್ನಿಂದ ಏನಾದ್ರು ತಪ್ಪಾಗಿದೆಯಾ ಅಂತ. ಅದನ್ನು ಕೂಡ ಸೆಂಡ್ ಮಾಡಲ್ಲ, ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಯಾಕೆ ಈ ಥರ ಆಗ್ತಾಯಿದೆ, ನಾನು ಏನು ಮಾಡಿದ್ದೀನಿ ಆ ಥರದ್ದು, ಆದಿಯವ್ರು ನಾನು ಅವಾಯ್ಡ್ ಮಾಡೋಂಥದ್ದು ನಾನು ಏನು ಮಾಡಿದ್ದೀನಿ ಅಂತ ಭಾಗ್ಯ ತುಂಬಾ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿ ಶ್ರೇಷ್ಠ ಬರ್ತಾಳೆ.
ಶ್ರೇಷ್ಠ ಬಂದ್ಬಿಟ್ಟು ವಾವ್ ಇವಳ ಥರ ಕೂತಿರ್ಬೇಕಾದ್ರೆ ಇವಳ ಮನಸ್ಸಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಬರ್ತಾಳೆ. ಭಾಗ್ಯ ಬರ್ಬೋದಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಶ್ರೇಷ್ಠ. ಆವಾಗ ಭಾಗ್ಯ ಬಾ ಭಾಗ್ಯ ಶ್ರೇಷ್ಠ ಕೂತ್ಕೋ ಅಂತಂದಾಗ ಕೂತ್ಕೊತಾಳೆ. ಏನಿಲ್ಲ ಭಾಗ್ಯ, ಯಾಕೋ ಒಂಥರ ಬೇಜಾರಾಗಿದೆಯಾ ಅಂದಾಗ ಏನಿಲ್ಲ ಆ ಥರ ಏನಿಲ್ಲ, ಕೆಲಸ ತುಂಬ ಜಾಸ್ತಿ ಅದಕ್ಕೆ ಸುಸ್ತಾಗ್ತಾ ಇದೆ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಶ್ರೇಷ್ಠ ಏನಿಲ್ಲ ಇವತ್ತು ನೀನು ಹ್ಯಾಂಡ್ ಶೇಕ್ ಕೊಡ್ಬೇಕಾದ್ರೆ ಇನ್ಫ್ಯಾಕ್ಟ್ ಆದಿಯವ್ರು ನಿನ್ಗೆ ಹ್ಯಾಂಡ್ ಶೇಕ್ ಕೊಡಲಿಲ್ಲ, ಯಾಕೆ ನೀವಿಬ್ಬರಲ್ಲಿ ಏನಾದ್ರು ಜಗಳ ಆಗಿದೆಯಾ ಅಂತ ಶ್ರೇಷ್ಠ ಕೇಳ್ತಾಳೆ. ಭಾಗ್ಯ ಚೇಚೆ ಆ ಥರ ಎಲ್ಲ ಏನಿಲ್ವಲ್ಲ, ನಾನು ಹ್ಯಾಂಡ್ ಶೇಕ್ ಕೊಟ್ಟನಾ ಇಲ್ವೋ ನನಗೆ ಅರ್ಥ ನೆನಪಾಗ್ತಾ ಇಲ್ಲ, ಆ ಥರ ಎಲ್ಲ ಏನಿಲ್ಲ, ಆದಿಯವ್ರ ಜೊತೆ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಶ್ರೇಷ್ಠ ಆಹಾ ಎಷ್ಟು ಚೆನ್ನಾಗಿ ನಾಟಕ ಆಡ್ತಿದ್ಯಾ, ಹ್ಯಾಂಡ್ ಶೇಕ್ ಕೊಟ್ಟರೋ ಇಲ್ವೋ ನಿನಗೆ ಗೊತ್ತಿಲ್ವಾ, ಇದೇ ನನಗೆ ಬೇಕಾಗಿರೋದು, ನೀನು ಹಿಂಗೆ ಕೂತಿದ್ಯಲ್ಲ ಇದೇ ನನಗೆ ಬೇಕಾಗಿರೋದು, ನೀನು ಇನ್ನೂ ಉರ್ಸ್ಬೇಕಲ್ಲ, ಇದಕ್ಕೆ ಏನು ಮಾಡಲಿ, ಏನಾದ್ರು ಪ್ಲ್ಯಾನ್ ಮಾಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ಅಂತಿರ್ತಾಳೆ. ಭಾಗ್ಯ ತುಂಬ ಬೇಜಾರಾಗಿ ಕೂತಿರ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಏನಾಗುತ್ತೆ, ತನ್ವಿ ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಹಾಸ್ಪಿಟ್ಲಿಗೆ ಹೋಗಿ ಕೇಳ್ಕೊತಾಳೆ ಇಲ್ಲಿರೋದು ಪೂಜೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ಅಲ್ಲಿ ಹೋಗ್ತಾಳೆ. ಅಲ್ಲಿ ಧರ್ಮಣ್ಣವ್ರು ಇರ್ತಾರೆ. ತಾತ ಅಂತ ಮುಂದೆ ಬರ್ತಾಳೆ. ಅಷ್ಟರಲ್ಲಿ ಸುನಂದವ್ರು ಕೂಡ ತನ್ವಿ ಅಂತ ಬರ್ತಾರೆ. ಅವಾಗ ಕುಸುಮ ನೀನೇಕೆ ಬಂದೆ ಇಲ್ಲಿಗೆ, ಇಲ್ಲೇನೇ ನಿನ್ನ ಕೆಲಸ ಇತ್ತು, ಮಾಡಿರೋ ಸಾಲದ ನೀನು ಅಂತ ಕುಸುಮ ಅವ್ರು ಬೈತಾರೆ. ಅವಾಗ ಧರ್ಮಣ್ಣ ಕುಸುಮ ಇದು ಆಸ್ಪತ್ರೆ, ತನ್ವಿ ಪೂಜೆ ನೋಡೋಕೆ ಬಂದಿದ್ದಾಳೆ, ಇದನ್ನು ಹಾಸ್ಪಿಟ್ಲ್ ಅಂತ ತಿಳ್ಕೊಂಡು ಸುಮ್ಮನಿರು, ಈ ಥರ ಎಲ್ಲ ಮಾತಾಡಬೇಡ, ಅರ್ಥ ಆಯ್ತಾ, ಮಗುಗೆ ಬೇಜಾರಾಗಲ್ವಾ ಅಂತ ಅಂದ್ಬಿಟ್ಟು ಕುಸುಮಂಗೆ ಧರ್ಮಣ್ಣವ್ರ ಹತ್ತಾರೆ. ಕುಸುಮವ್ರು ಏನೋ ಮಾತಾಡೋಲ್ಲ, ಸುಮ್ಮನೆ ಕೂತ್ಕೊಬಿಡ್ತಾರೆ. ಕಿಶನ್ ಕೂಡ ಸುಸ್ತಾಗಿ ಮಲಗಿಬಿಟ್ಟಿರ್ತಾರೆ. ಅವಾಗ ತನ್ವಿ ಅಜ್ಜಿ ಅಂತ ಅಂದ್ಬಿಟ್ಟು ಸುನಂದ ತಪ್ಕೋತಾಳೆ. ಪೂಜೆ ಚಿಕ್ಕಿಗೆ ಯಾಕೆ ಅಜ್ಜಿ ಈ ಥರ ಆಯಿತು, ಹೇಗಿದ್ದಾರೆ ಇವಾಗ ಅಂತಾಗ ಏನಿಲ್ಲ ಕಣೆ, ಡಾಕ್ಟ್ರು ಬಂದಿದ್ದರು, ಸಂಜೆವರೆಗೂ ನೋಡ್ತೀವಿ, ಅವಳು ಟ್ರೀಟ್ಮೆಂಟ್ಗೆಲ್ಲ ಹುಷಾರಾಗ್ತಾಳೆ ಬೇಗನೆ, ಸಂಜೆಗೆ ವಾರ್ಡ್ಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಸುನಂದ ಪೂಜೆನ ಬಗ್ಗೆ ತನ್ವಿಗೆ ಹೇಳ್ತಾರೆ. ಅವಾಗ ತನ್ವಿ ನಾನು ಪೂಜೆ ಚಿಕ್ಕಿ ನೋಡ್ಬೇಕು ಅಂದಾಗ ಇಲ್ಲ ಕಣೆ ಇವಾಗ ಆಗಲ್ಲ ಅಂತ ಅಂದ್ಬಿಟ್ಟು ಅಂದಾಗ ಕಿಶನ್ ಅಲ್ಲಿ ಸುಸ್ತಾಗಿ ಮಲಗಿಬಿಟ್ಟಿರ್ತಾರೆ. ಇವಳು ತನ್ವಿ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟು ಕಿಶನ್ ಬಿಡ್ತಾಳೆ. ಕಿಶನ್ ಗಾಬರಿಗೆ ಎದ್ಬಿಟ್ಟು ಚಿಕ್ಕಪ್ಪ ನಾನು ಅಂದಾಗ ಹಾಂ ತನ್ವಿ ಪುಟ ಅಂದಾಗ ಏನು ಹೇಳಿ ಚಿಕ್ಕಪ್ಪ, ನೀವೇನು ಯೋಚನೆ ಮಾಡಬೇಡಿ, ಪೂಜೆ ಚಿಕ್ಕಿ ತುಂಬ ಬೇಗ ಹುಷಾರಾಗ್ತಾಳೆ, ಅವಳು ತುಂಬ ಸ್ಟ್ರಾಂಗ್ ಚಿಕ್ಕಪ್ಪ, ಅವಳು ಹಂಗೆಲ್ಲ ಸುಸ್ತಾಗಲ್ಲ, ಅವಳು ತುಂಬ ಸ್ಟ್ರಾಂಗು, ನಮಗೆಲ್ಲ ಎಷ್ಟು ಧೈರ್ಯ ಹೇಳ್ತಿದ್ಲು ಗೊತ್ತಾ ಚಿಕ್ಕಿ, ಅವಳು ಬೇಗ ಹುಷಾರಾಗ್ತಾಳೆ ಚಿಕ್ಕಪ್ಪ, ನೀವು ಖುಷಿಯಾಗಿರಿ ಚಿಕ್ಕಪ್ಪ, ಬೇಜಾರು ಮಾಡ್ಕೋಬೇಡಿ ಚಿಕ್ಕಪ್ಪ ಅಂದಾಗ ಆಯಿತು ಪುಟ, ನಾನು ಹುಷಾರಾಗಿದ್ದೀನಿ, ಏನಿಲ್ಲ ಪುಟ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ ತನ್ವಿಗೆ. ತನ್ವಿ ಅಲ್ವಾಗ ಅಲ್ಲಿ ಬೇಜಾರಾಗಿ ಸ್ವಲ್ಪ ಹೊತ್ತಿರ್ತಾಳೆ. ಆವಾಗ ತನ್ವಿ ಏನಂತಾಳೆ, ಅಜ್ಜಿ ಈ ಕಡೆ ಇವರು ಸುನಂದ ಏನು ಮಾಡ್ತಾರೆ, ದೇವ್ರ ಹತ್ರ ಗಣಪತಿ ದೇವ್ರ ಹತ್ರ ಬಂದು ಕೈ ಮುಕ್ಕೊಂಡು ನಿಂತಿರ್ತಾರೆ. ಅಲ್ಲ ದೇವ್ರೆ, ನಾನು ಏನು ತಪ್ಪು ಮಾಡಿದ್ದೀನಿ, ನನ್ನ ಇಬ್ಬರು ಮಕ್ಳಿಗೂ ನೆಮ್ಮದಿಲ್ದಂಗೆ ಮಾಡಿಬಿಟ್ಟೆ, ಒಬ್ಬಳು ನೋಡಿದ್ರೆ ಅವಳ ಜೀವನದಲ್ಲಿ ಖುಷಿನೇ ಇಲ್ದಂಗೆ ಮಾಡಿಬಿಟ್ಟೆ, ಇನ್ನೊಬ್ಬಳು ಇವತ್ತು ಇಲ್ಲಿ ಹಾಸ್ಪಿಟಲ್ ಬಂದು ಮಲಗಿದ್ದಾಳೆ, ನಾನು ಏನು ತಪ್ಪು ಮಾಡಿದ್ದೀನಿ, ನಾನು ಮಾಡೋ ಪೂಜೆಲಿ ಏನಾದ್ರು ತಪ್ಪಾಗಿದೆಯಾ, ನಾನೇನಾದ್ರು ಮಾಡೋದು ನಿನಗೆ ಸೇವೆ ಮಾಡೋದ್ರಲ್ಲಿ ಏನಾದ್ರು ತಪ್ಪಾಗಿದೆಯಾ, ಏನಾದ್ರು ತಪ್ಪಾಗಿದ್ರೆ ನನ್ನ ತಪ್ಪನ್ನು ಕ್ಷಮಿಸ್ಬಿಡು ತಂದೆ, ನನ್ನ ಮಕ್ಳ ಜೀವನದಲ್ಲಿ ನೆಮ್ಮದಿ ಕೊಡು, ಯಾಕೆ ಇಷ್ಟು ದುಃಖ ಕೊಡ್ತಾ ಇದೆಯಾ ನನ್ನ ಮಕ್ಕಳಿಗೆ, ಅವ್ರು ಖುಷಿಯಾಗಿರಲಿ ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟರು ನನ್ನ ಮಕ್ಳುಗಳು ಕಷ್ಟನೇ ಕೊಡ್ತಾ ಇದೆಯಲ್ಲ ಭಗವಂತ, ಯಾಕೆ ಭಗವಂತ ಈ ಥರ ಮಾಡ್ತಿದೆಯಾ ಅಂತ ಶ್ರೀ ಗಣಪತಿ ದೇವ್ರ ಹತ್ರ ಸುನಂದವ್ರ ಕೈ ಮುಕ್ಕೊಂಡು ಅಳ್ತಾ ಇರ್ತಾರೆ. ಅಲ್ಲಿಗೆ ತನ್ವಿ ಬರ್ತಾಳೆ ಅಜ್ಜಿ ಅಂತ. ಏನು ತನ್ವಿ ಅಂದಾಗ ಅಜ್ಜಿ ಪೂಜೆ ಚಿಕ್ಕಿ ತುಂಬ ಸ್ಟ್ರಾಂಗ್ ಆಗಿರ್ತಾಳೆ, ಹುಷಾರಾಗಿ ನಡ್ಕೊಂಬರ್ಬೇಕಿತ್ತಲ್ವ, ಯಾಕೆ ಈ ಥರ ಆಯಿತು ಅಂದಾಗ ಗೊತ್ತಿಲ್ಲ ಕಣೆ, ನನಗೂ ಏನಾಯಿತು ಅಂತ ಗೊತ್ತಿಲ್ಲ, ಅವಳನ್ನೇ ಕೇಳೋರೇ ಗೊತ್ತಾಗೋದು ನಮಗೆ ಅಂತ ಅಂದ್ಬಿಟ್ಟು ಸುನಂದ ಹೇಳ್ತಾರೆ. ಆವಾಗ ಇಲ್ಲ ನನಗೆ ಪೂಜೆ ಚಿಕ್ಕಿನ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ತನ್ಮಯ ಹೇಳ್ದ, ಅವನು ತಾವು ಅಡ್ರೆಸ್ ತಗೊಂಡು ನಾನು ಓಡಿ ಬಂದ್ಬಿಟ್ಟೆ ಅಜ್ಜಿ, ನನಗೆ ಪೂಜೆ ಚಿಕ್ಕಿ ನೋಡೋರ್ಗೂ ಸಮಾಧಾನ ಆಗಲಿಲ್ಲ, ಅದಕ್ಕೆ ಓಡಿ ಬಂದೆ ಅಂತ ತನ್ವಿ ಹೇಳ್ತಾಳೆ. ಆವಾಗ ಸುನಂದ ಬಂದು ಯಾಕೆ ಇಷ್ಟೊಂದು ಹೊತ್ತು ತನ್ವಿ, ಹೊಟ್ಟೆಗೆ ಏನಾದ್ರು ತಿಂದ ಇಲ್ವಾ, ಆ ಮನೆಯೊಳಗೆ ಶ್ರೇಷ್ಠ ಹೊಟ್ಟೆ ಕೊಟ್ಟಿದ್ದಾಳೋ ಇಲ್ವೋ ನಿನಗೆ ಅಲ್ವಾ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಸರಿ ಅಂದ್ಬಿಟ್ಟು ಇವಳು ಏನು ಮಾಡ್ತಾಳೆ, ತನ್ವಿ ಏನು ಮಾಡ್ತಾಳೆ, ಕಿಶನ್ ಹತ್ರ ಬರ್ತಾಳೆ. ಕಿಶನ್ ಹತ್ರ ಬಂದು ಅಲ್ಲ ಚಿಕ್ಕಪ್ಪ, ಚಿಕ್ಕಿ ಇಷ್ಟೊಂದು ಹುಷಾರಿಲ್ವಲ್ಲ, ಅಮ್ಮ ಇವಾಗ ಆಫೀಸ್ಗೆ ಹೋಗೋದು, ಅಮ್ಮ ಎಲ್ಲಿ ಕಾಣ್ತಿಲ್ಲ ಅಂತ ಫಸ್ಟ್ ಕೇಳ್ತಾಳೆ. ಅಲ್ಲ ಚಿಕ್ಕಪ್ಪ, ಅಮ್ಮ ಇವಾಗ ಚಿಕ್ಕಿಗೆ ಇಷ್ಟೊಂದು ಹುಷಾರಿಲ್ಲ ಅಂತ ಗೊತ್ತಿದೆ ಅಲ್ವಾ, ಅಮ್ಮ ಇವಾಗ ಆಫೀಸ್ಗೆ ಹೋಗೋ ಅವಶ್ಯಕತೆ ಇತ್ತು, ಅಮ್ಮ ಯಾಕೆ ಆಫೀಸ್ಗೆ ಹೋಗಬೇಕಿತ್ತು ಅಂತ ಅಂದ್ಬಿಟ್ಟು ಕಿಶನ್ನ ಇವಳು ತನ್ವಿ ಕೇಳ್ತಾಳೆ. ಅವಾಗ ಕಿಶನ್ ಇಲ್ಲ ಪುಟ್ಟ, ಅಮ್ಮ ಹೋಗಲ್ಲ ಅಂದರು, ನಾನೇ ಫೋರ್ಸ್ ಮಾಡೋ ಭಾಗ್ಯವ್ರನ್ನ ಕಳಿಸ್ತೆ, ಎಲ್ಲರೂ ಏನಕ್ಕೆ ಅಂತ ಹೇಳ್ಬಿಟ್ಟು, ಇನ್ಫ್ಯಾಕ್ಟ್ ಪೂಜೆಗೆ ಈ ಥರ ಆದಾಗಲಿಂದ ಮನೆಯವರೆಲ್ಲರೂ ಇಲ್ಲೇ ಇದ್ದಾರೆ, ಭಾಗ್ಯ ಕೂಡ ಇಲ್ಲೇ ಇದ್ದಾರೆ, ಭಾಗ್ಯ ಕೂಡ ತುಂಬಾ ಬೇಜಾರು ಮಾಡ್ಕೊಂಡು ಇಲ್ಲೇ ಇದ್ದಾರೆ, ಅವ್ರ ನೋವು ತಡೆಯೋಕ್ಕಾಗ್ತಿಲ್ಲ, ಅಷ್ಟು ನೋವಲ್ಲಿದ್ದಾರೆ ಅವರು, ನಾನೇ ಆಫೀಸ್ಗೆ ಹೋಗಿ ಇಲ್ಲೇ ಇದ್ರೆ ಸ್ವಲ್ಪ ಇನ್ನೂ ಬೇಜಾರಾಗ್ತಾರೆ ಅಂತ ಆಫೀಸ್ಗೆ ಹೋಗಿ ಅಂತ ನಾನೇ ಬಲವಂತ ಮಾಡಿ ಕಳಿಸಿದ್ದು ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾರೆ. ಅವಾಗ ತನ್ವಿ ಹೌದಾ ಅಮ್ಮ ಇಲ್ಲೇ ಇದ್ಲ ಅಂದಾಗ ಹೌದು ಇಲ್ಲೇ ಇದ್ದರು ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾರೆ. ಅವಾಗ ಮತ್ತು ಶ್ರೇಷ್ಠ ಆಂಟಿ ಯಾಕೆ ಸುಳ್ಳು ಹೇಳಿದ್ರು ನನಗೆ, ಅಮ್ಮ ಆಫೀಸ್ಗೆ ಹೋಗಿದ್ದಾಳೆ ಇಲ್ಲಿ ಬಂದೇ ಇಲ್ಲ ಅಂತ, ಶ್ರೇಷ್ಠ ಆಂಟಿ ನೀವು ಸುಳ್ಳು ಹೇಳಿದ್ರಲ್ವಾ, ಮತ್ತು ಯಾಕೆ ಈ ಥರ ಸುಳ್ಳು ಹೇಳ್ತಾ ಇದ್ದೀರಾ ನೀವೆಲ್ಲನೂ ಅಂತ ಅಂದ್ಬಿಟ್ಟು ತನ್ವಿಗೆ ಅವಾಗ ಶ್ರೇಷ್ಠನ ಮೇಲೆ ಡೌಟ್ ಬರುತ್ತೆ. ಸರಿ ಅಂದ್ಬಿಟ್ಟು ಇಲ್ಲಿ ಸುನಂದ ಹತ್ರ ಬಂದು ತನ್ವಿ ಮಾತಾಡ್ತಾ ಇರ್ತಾಳೆ. ಅವಾಗ ಸುನಂದನು ಏನಿಲ್ಲ ತನ್ವಿ ಪುಟ್ಟ, ಅಮ್ಮ ಹುಷಾರಾಗ್ತಾಳೆ ಕಣೆ, ನೀನು ಬೇಗ ಮನೆಗೆ ಬಂದ್ಬಿಡೆ, ನೀನು ಅಲ್ಲಿ ಇರಬೇಡ, ಅಮ್ಮ ಅಜ್ಜಿ ನೀನು ಕ್ಷಮಿಸ್ಬಿಟ್ಟಿದ್ದಾರೆ ಕಣೆ, ನೀನು ತುಂಬಾ
ನೆನ್ಸ್ಕೊತಿರ್ತಾರೆ ಇನ್ನು ಅಮ್ಮನೂ ಅಜ್ಜಿನೂ. ಮನೆಗೆ ಬಂದ್ಬಿಡೆ, ತನ್ಮೈ ಮುಖ ಅಂತೂ ನೋಡೋಕ್ಕಾಗ್ತಿಲ್ಲ ಕಣೆ ತನ್ವಿ, ನೀನು ಇಲ್ಲ ಅಂದರೆ ದಯವಿಟ್ಟು ಮನೆಗೆ ಬಾರೆ, ಆಗಿರೋದೆಲ್ಲ ಬೇಜಾರು ಮರ್ತುಬಿಟ್ಟು ಮನೆಗೆ ಬಾರೆ ತನ್ವಿ ಅಂತಂದ್ಬಿಟ್ಟು ಸುನಂದ ತುಂಬಾ ಬೇಡ್ಕೊತಾರೆ. ಅವಾಗ ತನ್ವಿ, ಅಜ್ಜಿ ದಯವಿಟ್ಟು ನೀವು ಅಳಬೇಡಿ ಅಜ್ಜಿ, ನಾನು ಒಂದು ದಿವಸದ ಮಟ್ಟಿಗೆ ಮನೆಗೆ ಬರ್ತೀನಿ ಅಜ್ಜಿ, ನೀವು ಅಳಬೇಡಿ ಅಜ್ಜಿ ಅಂತಂದ್ಬಿಟ್ಟು ತನ್ವಿ ಹೇಳ್ತಾಳೆ. ಶ್ರೇಷ್ಠ ಆಂಟಿ ಹತ್ರ ಮಾತಾಡ್ಬಿಟ್ಟು ನಾನು ಒಂದಿನ ಮಟ್ಟಿಗೆ ಮನೆಗೆ ಬರಬೇಕು ನಾನು ಅಂತೇಳ್ಬಿಟ್ಟು ಏನು ಮಾಡ್ತಾಳೆ ಇವಳು, ಶ್ರೇಷ್ಠ ಮತ್ತು ಭಾಗ್ಯ ಮಾತಾಡ್ಕೊ ಕೂತಿರ್ತಾರಲ್ಲ, ಅದೇ ಟೈಮಿಗೆ ತನ್ವಿ ಕಾಲ್ ಬರುತ್ತೆ. ತನ್ವಿ ಕಾಲ್ ಬಂದಿದ್ದ ತಕ್ಷಣ ಶ್ರೇಷ್ಠ ಏನು ಅಂತಾಳೆ, ವಾವ್ ಲಾಟ್ರಿ ಟಿಕೆಟ್ ತೊಗೊಂಡ್ದಲೇ ಬಂಪರ್ ಬಂತು ನನಗೆ ಅಂತ ಅಂದ್ಕೊಂಡು, ಹಾಂ ಭಾಗ್ಯ ಒಂದು ನಿಮಿಷ ಅಂತ ಅಂದ್ಬಿಟ್ಟು ಫೋನ್ ಎತ್ಕೊಂಡು, ಹಾಂ ಹೇಳು ತನ್ವಿ ಪುಟ್ಟ, ನಾನು ಇಡ್ಲಿ ವಡೆ ಮಾಡಿಟ್ಟಿದ್ದೆ ತಿಂದ, ನಿನಗೇನಾರು ಬೇಕಾದ್ರೆ ಹೇಳೋ ನಾನು ಆರ್ಡ್ರ್ ಮಾಡ್ತೀನಿ ಆಯಿತಾ, ನೀನು ಹುಷಾರಾಗಿರು ತನ್ವಿ ಪುಟ್ಟ ಅಂದಾಗ, ಅದು ಶ್ರೇಷ್ಠ ಆಂಟಿ ನಾನು ಪೂಜೆ ಚಿಕ್ಕಿ ಅಂತ ಅವಳು ಆ ಕಡೆಯಿಂದ ಹೇಳ್ತಾಳೆ. ಹೌದಾ, ನಿನ್ನ ಹಾಸ್ಪಿಟ್ಲಿಗೆ ನಿಮ್ಮ ಪೂಜೆ ಚಿಕ್ಕಿ ನೋಡೋಕ್ಕೆ ಸಂಜೆ ಕರ್ಕೊಂಡು ಹೋಗ್ತೀನಿ ನಾನು ಆಯಿತಾ, ಆಫೀಸಿಂದ ಬೇಗ ಬಂದು ನೀನು ಸಂಜೆ ಕರ್ಕೊಂಡು ಹೋಗ್ತೀನಿ ಪುಟ್ಟ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಿರ್ತಾಳೆ. ಅವಾಗ ಭಾಗ್ಯ ಕೇಳಿಸ್ಕೊಂಡು, ಬಂಗಾರಿ ನಿಂಗೆ ನನ್ನ ಮೇಲೆ ಕೋಪ ಇದ್ದರೂ ನಿನ್ನ ಪೂಜೆ ಚಿಕ್ಕಿ ಮೇಲೆ ನಿಂಗೆ ಎಷ್ಟು ಪ್ರೀತಿ ಇದೆ, ನೀನು ಪೂಜೆ ಚಿಕ್ಕಿ ನೋಡಬೇಕು ಅಂತ ಎಷ್ಟು ಆಸೆ ಪಡ್ತಿದ್ಯಾ ಬಂಗಾರಿ, ಅಷ್ಟೇ ಸಾಕು ಬಿಡು ನನಗೆ ಅಂತ ಭಾಗ್ಯಂಗೆ ಸಮಾಧಾನ ಆಗುತ್ತೆ. ಆವಾಗ ತನ್ವಿ ಆ ಕಡೆಯಿಂದ, ಆಂಟಿ ಅದು ಒಂದು ಏನಿಲ್ಲ ತನ್ವಿ, ಆಯಿತು ನಾನು ಹೇಳಿದ್ನಲ್ಲ ಸಂಜೆ ಬೇಗ ಬರ್ತೀನಿ, ನೀನು ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ ಆಯಿತಾ, ಸರಿ ನಾನು ಇವಾಗ ಫೋನ್ ಇಡ್ತೀನಿ ನನಗೆ ಕೆಲಸ ಇದೆ ತನ್ವಿ ಅಂದಾಗ, ಸರಿ ಆಯಿತು ಆಂಟಿ ಅಂತ ಫೋನ್ ಕಟ್ ಮಾಡಿಬಿಡ್ತಾಳೆ ತನ್ವಿ. ಇವಳು ಫೋನ್ ಕಟ್ ಮಾಡಿರಲ್ಲ ಶ್ರೇಷ್ಠ, ಕಟ್ ಮಾಡಿದ್ರು ನಾನು ಮಾಡಿಲ್ಲ ಅನ್ನೋ ಥರ, ಏನು ತನ್ವಿ ಏನು ಹೇಳಿದೆ ಪುಟ, ಐ ಲವ್ ಯು ಅಂದ, ಥ್ಯಾಂಕ್ ಯು ಸೋ ಮಚ್ ಬಂಗಾರಿ, ಐ ಲವ್ ಯು ಟೂ, ನಿಜವಾಗ್ಲೂ ನಾನು ನಿನ್ನಂಥ ಮಗಳು ಸಿಗೋಕ್ಕೆ ಪುಣ್ಯ ಮಾಡಿದ್ದೀನಿ ಹಂಗೆ ಹಂಗೆ ಅಂತ ಶ್ರೇಷ್ಠ ಹೇಳ್ತಿರ್ತಾಳೆ. ಭಾಗ್ಯ ಅದು ಕೇಳಿಸ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಅವಾಗ ಫೋನ್ ಕಟ್ ಮಾಡ್ಬಿಟ್ಟು, ಆಯಿತು ಬಾಯ್ ಪುಟ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡೋ ಥರ ನಾಟಕ ಆಡ್ತಾಳೆ. ಅವಾಗ ಭಾಗ್ಯನಿಗೆ ಆಚೆ ಬಂದುಬಿಡ್ತಾಳೆ. ಭಾಗ್ಯನಿಗೆ ತುಂಬ ನೋವಾಗುತ್ತೆ, ಈ ಥರ ನನ್ನ ಮನ್ಸಿಗೆ ತುಂಬಾ ಬೇಜಾರು ಮಾಡ್ತಾ ಇದ್ದಾಳಲ್ಲ ಅವಳು ಅಂದ್ಬಿಟ್ಟು ತುಂಬಾ ನೋವಾಗುತ್ತೆ, ಅಳ್ತಾ ಇರ್ತಾಳೆ ಭಾಗ್ಯ. ಇಲ್ಲಿ ಕಡೆ ಏನಾಗುತ್ತೆ, ಆದಿ ಡ್ರೈವ್ ಮಾಡ್ಕೊಂಡು ಬರ್ತಿರ್ಬೇಕಾರೆ, ಹಾಂ ಬ್ರದರ್ ನಿಮಗೆ ಡೈರೆಕ್ಟ್ ಫ್ಲೈಟ್ ಸಿಕ್ಕಲಿಲ್ಲ ಬ್ರದರ್, ನೀವು ಮುಂಬೈ ಹೋಗಿ, ಮುಂಬೈಯಿಂದ ದುಬೈಗೆ ಹೋಗಿ ಅಲ್ಲಿಂದ ನೀವು ಯುಎಸ್ಗೆ ಹೋಗಬೇಕಾಗುತ್ತೆ, ಅದು ಅರ್ಜೆಂಟ್ಗೆ ಅರೇಂಜ್ ಮಾಡಿರೋದ್ರಿಂದ ಡೈರೆಕ್ಟ್ ಫ್ಲೈಟ್ಸ್ ಇರಲಿಲ್ಲ, ಸುತ್ತಾಕೊಂಡು ಹೋಗಬೇಕು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಈ ಪ್ರಾಜೆಕ್ಟಿಗೆ ನೀವೇ ಶೂಟ್ ಆಗೋದಂತ ನಿಮ್ಮನ್ನೇ ಕಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾ ಇರ್ತಾರೆ. ಓ ಥ್ಯಾಂಕ್ ಯು ಸೋ ಮಚ್ ಬ್ರದರ್, ನಂಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಮಾಡ್ತೀನಿ ಅಂತ ಆದಿ ಫೋನ್ ಕಟ್ ಮಾಡ್ತಾರೆ. ಸರಿ ಅಂತೇಳಿ ಆಗ್ಬಿಟ್ಟು ಪ್ರಿಯಾನ ಮತ್ತು ಅವಳ ಕೊಲಿಗೆ ಬರ್ತಾ ಇರ್ತಾರೆ. ಬರ್ತಾ ಅಲ್ಲ ಇವತ್ತು ಭಾಗ್ಯ ಮೇಡಮ್ ತಂಗಿಗೆ ತುಂಬಾ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ICU ಇದ್ದಾರಂತೆ, ಈ ಟೈಮಲ್ಲಿ ಇವರು ಆಫೀಸಿಗೆ ಬರಬೇಕಿತ್ತಾ ಅಂದಾಗ, ಏನಪ್ಪ ನಂಗೆ ಗೊತ್ತಿಲ್ಲ ಅಂತ ಇನ್ನೊಬ್ರು ಹೇಳ್ತಿರ್ತಾರೆ. ಅಷ್ಟು ಶ್ರೇಷ್ಠ ಅಲ್ಲಿ ಬರ್ತಾಳೆ. ಅವಾಗ ಏನಿದು ಪಿಸು ಗುಸು ಅಂತ ನಡೀತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಶ್ರೇಷ್ಠ ಕೇಳ್ತಾಳೆ. ಅಯ್ಯೋ ಅದೆಲ್ಲ ಏನಿಲ್ಲ ಮೇಡಮ್, ಅದೇ ಭಾಗ್ಯ ಮೇಡಮ್ ತಂಗಿಗೆ ಅಷ್ಟು ಆಕ್ಸಿಡೆಂಟ್ ಆಗಿದ್ರು ಕೂಡ ಇವಾಗ ಈ ಆಫೀಸಿಗೆ ಬರಬೇಕಿತ್ತ ಇವರು ಅಂತ ಅಂದ್ಬಿಟ್ಟು ಮೇಡಮ್ ಹತ್ರ ಹೇಳ್ತಿದ್ದೆ ಅಂತ ಪ್ರಿಯ ಹೇಳ್ತಾಳೆ. ಅವಾಗ ಶ್ರೇಷ್ಠ, ಓಹೋ ನಾನು ಬೆಳಗ್ಗೆ ಹೇಳಿದಾಗಲೇ ನೀನು ಕ್ಯಾಸೆಟ್ ಹಾಕ್ಕೊಂಡು ಎಲ್ರಿಗೂ ಹೇಳ್ಕೊಂಬರ್ತಾ ಇದೆಯಾ, ಒಳ್ಳೇದಾಯಿತು ಬಿಡು ಅಂದಾಗ, ಆಮೇಲೆ ಫೋಟೋ ತೋರ್ಸೋಕ್ಕೆ ಹೇಳು ಅಂತ ಇನ್ನೊಬ್ಬರು ಪ್ರಿಯಂಗೆ ಹೇಳ್ತಾರೆ. ಅವಾಗ ಪ್ರಿಯ, ಮೇಡಮ್ ಆ ಫೋಟೋ ಇದೆಯಲ್ಲ ಆದಿ ಸರ್ ಭಾಗ್ಯ ಮೇಡಮ್ ಫೋಟೋ ತೋರಿಸಿ ಅಂತ ಅಂದ್ಬಿಟ್ಟು ಅಂತಾಳೆ. ಅವಾಗ ಭಾಗ್ಯ ಕ್ಯಾಬಿನಲ್ಲಿ ಕೂತಿರ್ತಾಳೆ. ಅದನ್ನು ಶ್ರೇಷ್ಠ ನೋಡ್ತಾಳೆ. ನೋಡ್ಬಿಟ್ಟು ಭಾಗ್ಯ ಇಲ್ಲಿದ್ದಾಳಲ್ಲ ಅಂದ್ಬಿಟ್ಟು ಏನು ಮಾಡ್ತಾಳೆ, ಅದಾ ಅಂದ್ಬಿಟ್ಟು ಫೋಟೋ ತೋರಿಸ್ತಾಳೆ. ಫೋಟೋ ನೋಡ್ಬಿಟ್ಟು, ಓ ಯಪ್ಪ ಇದೇನು ಈ ಥರ ಎಲ್ಲ ಫೋಟೋ ತೊಗೊಂಡಿದ್ದಾರೆ, ಈ ಥರ ಎಲ್ಲ ಇರ್ತಾರೆ ಹಂಗೆ ಹಿಂಗೆ ಅಂತ ಇಬ್ಬರು ಬಾಯಿ ಮೇಲೆ ಬಿಟ್ಟಿಕೊಂಡು ನೋಡ್ತಾ ಇರ್ತಾರೆ. ಭಾಗ್ಯ ಕ್ಯಾಬಿನಲ್ಲಿರಲ್ಲ, ಎದ್ದು ಈ ಕಡೆ ಬಂದ್ಬಿಟ್ಟು, ಏನು ಪ್ರಿಯಾ ಏನು ನೋಡ್ತಾ ಇದ್ದೀರಾ, ನನಗೂ ತೋರಿಸಿ ನಾನು ನೋಡ್ತೀನಿ ಅಂತ ಭಾಗ್ಯ ಎದ್ದು ಬರ್ತಾಳೆ. ಅವಾಗ ಭಾಗ್ಯ ಬಿದ್ದ ತಕ್ಷಣ ಶ್ರೇಷ್ಠಂಗೆ ಆ ಪ್ರಿಯಂಗೆ ಎಲ್ರಿಗೂ ಶಾಕ್ ಆಗಿಬಿಡುತ್ತೆ. ಶಾಕ್ ಆಗಿದ ತಕ್ಷಣ ಅದು ಏನಿಲ್ಲ ಮೇಡಮ್ ಅಂತ ಪ್ರಿಯಾ ಗಾಬರಿಲಿ ಬಾಯಿ ತೋರಿಸ್ಕೊಂಡು ಹೇಳ್ತಿರ್ತಾಳೆ. ಏನಿಲ್ಲ ಪ್ರಿಯಾ ಅದೇನು ಅಂತ ನನಗೂ ತೋರಿಸಿ ನಾನು ನೋಡ್ತೀನಿ, ನೀವು ಇಷ್ಟೊಂದು ಖುಷಿ ಪಡ್ತಿರ್ಬೇಕಾರೆ ನಾನು ಖುಷಿ ಪಡಬೇಕಲ್ವ, ಅದೇನು ಅಂತ ನನಗೂ ತೋರಿಸಿ ಅಂತ ಭಾಗ್ಯಗೆ, ಮೇಡಮ್ ಅದು ಏನಿಲ್ಲ, ಏನು ಶ್ರೇಷ್ಠ ಅಂದಾಗ ಅದು ಭಾಗ್ಯ ಅಂತ ಅಂದ್ಬಿಟ್ಟು ಎಲ್ರಿಗೂ ಗಾಬರಿ ಆಗುತ್ತೆ. ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿ ವಿಡಿಯೋದೊಳಗೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.